ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ಲೂಲು ಮಾಲಿಗೆ ಬಂದಿದ್ವಿ. ಸ್ವಲ್ಪ ಬಟ್ಟೆ ತೊಗೋಬೇಕಿತ್ತು ಇದು ಬರ್ಡೇಗೆ. ಸೊ ಹಂಗಾಗಿ ಇಲ್ಲಿ ಕೆಳಗಡೆ ಪಾರ್ಕಿಂಗಲ್ಲಿ ಬಂದು ನೋಡಿದ್ರೆ ಯಪ್ಪ ಹೆವಿ ಜನ ಅವರೇ. ಇವತ್ತು ಕ್ರಿಸ್ಮಸ್ ಅಲ್ವಾ, ಸೊ ಹಂಗಾಗಿ ರಶ್ ಕೂಡ ಇದೆ ಮಾಲು. ಟ್ರಾಫಿಕ್ ಆಗಿಬಿಟ್ಟಿತ್ತು. ನಮ್ಮ ಜೊತೆ ಕಾರ್ತಿಕ್ ಅವರೇ, ಅವನ ಹತ್ರ ಮಾತಾಡಿಸ್ತೀನಿ ಮೇಲೆ ಹೋದ್ಮೇಲೆ. ಫಸ್ಟ್ ಮೇಲೆ ಹೋಗೋಣ. ಇನ್ನೊಂದೇನಂತಂದರೆ ನಾನು ಆರ್ಡ್ರ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಬಟ್ ಯಾಕೋ ಬೇಡ ಅನಿಸ್ತು. ಸೊ ಹೋಗಿ ಟ್ರೈಲ್ ಮಾಡಿನೇ ತೊಗೋಬೇಕಂತ ಅನಿಸ್ತು. ಅದಕ್ಕೆ ವೆಸ್ಟ್ ಸೈಡಿಗೆ ಬಂದಿದ್ವಿ. ನೋಡೋಣ ಅಲ್ಲಿ ಹೆಂಗಿದೆ ಕಲೆಕ್ಷನ್ ಅಂತ. ಸೊ ಮೇಲೋಗಿ ಸಿಗ್ತೀನಿ ನಿಮಗೆ. ಬಾಯ್ಸ್ ಹೆವಿ ಅಂದರೆ ಹೆವಿ ರಶ್ ಐತಿ. ಎಲ್ಲ ಚಿಕ್ಕ ಚಿಕ್ಕ ಸ್ಯಾಂಟಗಳು ಬಂದ್ಬಿಟ್ಟವ್ರೆ. ಕ್ಯೂಟಿ ಆಗಿರೋ ಸಣ್ಣ ಮಕ್ಕಳೆಲ್ಲ ಸ್ಯಾಂಡಸ್ ಆಗಿಬಿಟ್ಟವ್ರೆ. ಆ್ಯಂಡ್ ಇನ್ನೊಂದು, ನನ್ನ ಫೇಸಲ್ಲಿ ಸ್ವಲ್ಪ ಟಯರ್ಡ್ನೆಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಹುಷಾರಿಲ್ಲ. ನಿದ್ದೆನೇ ಆಗಿಲ್ಲ 3-4 ದಿನದಿಂದ. ಸ್ವಲ್ಪ ಜ್ವರ ಬೇರೆ ಇದೆ. ಸೊ ಹಂಗಾಗಿ ಇಲ್ಲಿ ನೋಡ್ರಿ ಚಿಕ್ಕ ಚಿಕ್ಕ ಸ್ಯಾಂಟಗಳೆಲ್ಲ ನೋಡಿ ಒಂಥರ ಖುಷಿ ಆಗ್ತಿದೆ. ಮಾಲೆಲ್ಲ ಫುಲ್ಲು ತುಂಬಿಟ್ಟಿದೆ. ಫಸ್ಟು ವೆಸ್ಟ್ ಸೈಡಲ್ಲಿ ಅಂತ ಹುಡುಕ್ಬೇಕು. ಬನ್ನಿ ಹುಡುಕಂತ ಫಸ್ಟ್ ವೆಸ್ಟ್ ಸೈಡ್. ಇದು ದೊಡ್ಡ ಸ್ಯಾಂಟಾ, ಇವ್ರು ದೊಡ್ಡ ದೊಡ್ಡ ಸ್ಯಾಂಟಗಳು. ಇಲ್ಲ ಟ್ರಿಕೋಸ್ಗಳು, ಫೋಟೋಗಳು. ನಮ್ಮ ವೆಸ್ಟ್ ಸೈಡ್ಗಳು ಎಲ್ಲಿದಾವ ಹುಡುಕ್ಬೇಕು. ನಂಗೆ ಒಂದು ಗೊತ್ತಾಗ್ತಿಲ್ಲ, ನಾವು ಕರೆಕ್ಟ್ ಟೈಮಿಗೆ ಬಂದೀವೋ ಇಲ್ಲ ರಾಂಗ್ ಟೈಮಿಗೆ ಬಂದೀವೋ. ಇಂಥ ಪರಿ ಜನ ಇದ್ದಾರೆ. ಬಟ್ ಏನೋ ಒಂಥರ ಖುಷಿ ಈ ಥರ ಎಲ್ಲ ನೋಡೋಕ್ಕೆ. ಹಬ್ಬ ನಮ್ದಲ್ಲ ಬಟ್ ಆದರೂ ಎಲ್ಲರೂ ಎಂಜಾಯ್ ಮಾಡೋದು ನೋಡಿ ಸಖತ್ ಖುಷಿ ಆಗೋದು. ಮಾಲೆಲ್ಲ ತುಂಬಿ ತುಳ್ಕಾಡಾಗೈತಿ. ಯಾವಾಗೂ ಬಂದ್ರೂ ಲೂಲು ಮಾಲ್ ಅಷ್ಟೊಂದು ರಶ್ ಇರಲ್ಲ. ಬಟ್ ಇವತ್ತು ಹೆವಿ. ಫೈನಲಿ ವೆಬ್ ಸೈಡ್ ಎಂಟ್ರಿ ಕೊಟ್ವಿ. ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್. ಎಲ್ಲ ಟ್ರೈ ಮಾಡಬೇಕು ಇದನ್ನು. ಇದು ಹಿಂಗೈತಿ ಹುಡಿ. ಈ ಟೈಮಾಗೆ ಯಾಕೆ ತಗೊಂತ ಗೊತ್ತೇ ಹೋಗ್ಲಿ. ಆ್ಯಕ್ಚುಲಿ ವಿಂಟರು ತೊಗೋಬೇಕು, ಬಟ್ ಬೇಡ. ಶರ್ಟ್ಸ್ ನೋಡೋಣ. ಶರ್ಟ್ಸು ಪ್ಯಾಂಟು. ಸೊ ಬಾಯ್ಸ್, ಇದು ಲೆನಿನ್ ಪ್ಯಾಂಟು. ನಾನು ಯಾಕೆ ಪದೇ ಬಾಯ್ಸ್ ಅಂತೀನಿ ಅಂತಂದರೆ ನನ್ನ ಬ್ಲಾಗ್ ಎಲ್ಲರೂ ಬರೀ ಬಾಯ್ಸ್ ನೋಡ್ತಾರೆ, ಗರ್ಲ್ಸ್ ಯಾರು ನೋಡಲ್ಲ. ಬರೀ ಡೌಗಳಿಂದ ಹಂಗಾಗಿ ಬರೀ ಬಾಯ್ಸ್ ಅಂತೀನಿ. ಸೊ ಈ ಪ್ಯಾಂಟ್ ಒಂದು ಮತ್ತು ಈ ಶರ್ಟು ಸೆಲೆಕ್ಟ್ ಮಾಡೀನಿ. ಅಕ್ಕ ನೋಡ್ಬೇಕು ಹೆಂಗೆ ಕಾಣಿಸುತ್ತೆ ಅಂತ. ಸೊ ಬೇಡ, ಟ್ರೈಲ್ಗೆ ಹೋಗೋಣ. ಟ್ರೈ ಮಾಡಿ ತೋರಿಸ್ತೀನಿ. ಬೇಡ ಶರ್ಟ್ ಯಾವುದು ಇದು ಬೇಡ. ಇದು ಇಲ್ಲಿ ಇದು ಚೆನ್ನಾಯ್ತಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಕ್ಕನ ಒಂದ್ಸಲ ಟ್ರೈ ಮಾಡಿ ನೋಡ್ಬಿಡ್ಲಾ? ಬೇಡ. ಎಲ್ಲಿ ತಗೋ? ರಿಲ್ಯಾಕ್ಸ್ ಫಿಟ್ ಅಲ್ಲ, ರಿಲ್ಯಾಕ್ಸ್ ಫಿಟ್ ನೋಡಮ್ ತಗ. ಅಕ್ಕ ನೋಡ್ತೀನಿ. ಟ್ರೈ ಮಾಡಲಾ? ಬಾಯ್ಸ್, ಆ್ಯಕ್ಚುಲಿ ಈ ಶರ್ಟ್ಸ್ನ ನಾನು ಟ್ರೈ ಮಾಡಿದೆ. ಇದೊಂದು ಮತ್ತು ಇದು ಫ್ಲೋರಲ್ಲು ನಾನು ತೊಗೊಂಡಿದ್ದಲ್ವಾ. ಬಟ್ ಆ್ಯಕ್ಚುಲಿ ತುಂಬ ದೊಡ್ಡದಾಗ್ತಿದೆ. ಬಟ್ ಪ್ಯಾಂಟ್ ಮಾತ್ರ ಪರ್ಫೆಕ್ಟ್ ಐತಿ. ಸೊ ಇದಕ್ಕೆ ಶರ್ಟ್ ಬೇರೆ ಯಾವುದಾದ್ರೂ ನೋಡಬೇಕು. ನಾನು ಬರೀ ಒಂದು ಯಾವುದೋ ಬ್ಲ್ಯಾಕ್ ಇಷ್ಟ ಆಗಿತ್ತು. ಬಟ್ ಬ್ಲ್ಯಾಕ್ ತೊಗೊಂಡ್ರೆ ಮತ್ತೆ ಪದೇ ಬ್ಲ್ಯಾಕು. ಬಟ್ ಹಾಗೇನಿಲ್ಲ, ಬ್ಲ್ಯಾಕಲ್ಲಿ ತುಂಬ ಶೇಡ್ಸ್ ಇದ್ದಾವೆ ನನ್ನ ಹತ್ರ. ಬಟ್ ಆ್ಯಕ್ಚುಲಿ ಈ ಪ್ಯಾಂಟ್ ಇಷ್ಟ ಆಯಿತು ನನಗೆ. ಸೊ ನೋಡೋಣ ಇದಕ್ಕೆ ಯಾವುದಾದ್ರೂ ಮ್ಯಾಚಿಂಗ್ ಸಿಕ್ಕರೆ ತೊಗೊಳ್ಳೋಣ ಅಂತ. ಸೊ ಬಾಯ್ಸ್, ಸೊ ಫೈನಲಿ ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಇದು ಪ್ಯಾಂಟು ನನಗೆ ಯಾಕೋ ಸೈಜೇ ಸಿಗ್ತಿಲ್ಲ ಬಾಯ್ಸ್. ಅಂದರೆ ನನ್ನ ಸೈಜಿಂದ ಎಲ್ಲ ಖಾಲಿ ಆಗಿಬಿಟ್ಟೈತಿ. ಸೊ ಚೆನ್ನಾಗಿದೆ. ಇದು ಹೇಗಿದೆ? ಜಾಕೆಟು ಪ್ಲಸ್ ಒಳಗಡೆ ಬ್ಲ್ಯಾಕ್ ಟಿ ಶರ್ಟು ಆ್ಯಂಡ್ ಲೈಟ್ ಫೇಡಾಗಿ ಒಂದು ಸ್ವಲ್ಪ ಜೀನ್ಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸೊ ಫಿಟ್ಟಿಂಗ್ ಕೂಡ ಕರೆಕ್ಟ್ ಇದೆ. ಸೊ ಕಾರ್ತಿಕಿಗೆ ಒಂದು ಸಲ ಕೇಳ್ಬಿಡೋಣ ಹೆಂಗಿದೆ ಅಂತ. ಬೇಡ, ಬಟ್ ಇದು ಓಕೆ. ಸೊ ಬಾಯ್ಸ್, ಅಂದರೆ ಅವನು ಬ್ಲ್ಯಾಕ್ ಟಿ ಶರ್ಟ್ ಬೇಡ, ಒಂದು ಸಲ ವೈಟ್ ಟ್ರೈ ಮಾಡುವಂತಂದ. ಸೊ ವೈಟ್ ಫೈನಲ್ ಮಾಡಾಕತ್ತೀವಿ. ವೈಟ್ ಓಕೆ ಅಲ್ಲ? ವೈಟ್ ಚೆನ್ನಾಗಿದೆ ಅಂತ. ಸೊ ಹಂಗಾಗಿ ತೊಗೊಳ್ಳೋಣ. ಇವನೇನೋ ಸ್ವಲ್ಪ ಚೇಂಜ್ ಮಾಡಿದ. ಅಂದರೆ ಇದು ಟಿ ಶರ್ಟ್ ಸ್ವಲ್ಪ ಭಾಳ ಲೆಂತ್ ಆಗುತ್ತೆ, ಬೇಡ ಅಂತಂತೇಳಿ ಬನ್ನಿನ ತೊಗೊಂಬಂದ್ಬಿಟ್ಟಾನೆ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ಸೊ ವೇಸ್ಟ್ ಅದಿಲ್ಲ ಇದು. ಸೊ ವೇಸ್ಟ್ ತಂದಾನೆ. ಸೊ ವೇಸ್ಟ್ ಹಾಕ್ಕೊಂಡೆ. ಇದು ಪರ್ಫೆಕ್ಟ್ ಅಂತಿದ್ದಾನ. ಇದು ಓಕೆನಾ? ಮತ್ತೆ ಟ್ರೈ ಮಾಡ್ತೀನಿ. ಇದು ಓಕೆನಾ? ಸೊ ಇದೆ ಫೈನಲ್. ತೊಗೊಂಬಿಡೋಣ ಬನ್ನಿ. ಮತ್ತೆ ಏನಾದರೂ ನಿಂತುಬಿಟ್ರೆ ಮತ್ತೆ ಅದು ಚೇಂಜ್ ಅಂತ ಅಂದ್ಬಿಡ್ತಾನೆ ಅವನು. ಸೊ ಇದು ಔಟ್ಫಿಟ್ ಬರ್ಡೇಗೆ ಡನ್ ಬಾಯ್ಸ್. ಸೊ ಬಟ್ಟೆ ತೊಗೊಂಡ್ರಿ. ಮನೆಗೆ ಹೋಗಿ ತೋರಿಸ್ತೀನಿ ನಿಮಗೆ ಬಟ್ಟೆನ. ಅವಾಗಲೇ ಬರಬೇಕಾಗಿತ್ತು. ಅಂದರೆ ಆಲ್ರೆಡಿ ಮುಚ್ಚೋ ಟೈಮ್ ಆಗೋಯ್ತು. ಆವಾಗಲೇ 10:30 ಆಗೋತ್ತಂದರೆ 10:30 ಹತ್ತತ್ರ ಆಗೋಯ್ತು. ಸೊ ಹಂಗಾಗಿ ಮಾಲ್ ಮುಚ್ತಿದ್ರು, ಅದಕ್ಕೆ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಬಿಲ್ಲಿಂಗ್ ಎಲ್ಲ ಲೇಟ್ ಆಗೋಯ್ತು. ಸೊ ಮನೆಗೆ ಹೋಗಿ ತೋರಿಸ್ತೀನಿ ನಿಮಗೆ. ನಾನು ನಿಮಗೆ ತೋರಿಸಿದ್ದಲ್ಲ ಅದೇ ತೊಗೊಂಡೆ. ಸೊ ಇವಾಗ ಮನೆಗೆ ಹೊಂಟಿವಿ. ಮನೆಗೆ ಹೋಗಿ ಏನಾದರೂ ಊಟ ಗೀಟ ಅಡುಗೆ ಮಾಡ್ಕೋಬೇಕು. ಇಲ್ಲ ಅಂದರೆ ಹೋಟ್ಲ್ ಏನಾದರೂ ತರಿಸ್ಕೊಡ್ತೀನಿ ನಾನು.
ತೋರಿಸಿಲ್ಲ. A few moments later. ಹೆಲ್ಮೆಟ್ ಅಯ್ಯ ಏ ಲೇ ಬ್ಲಾಗ್ ಮಾಡಾಕತ್ತೀನಿ ತಡಿ ತೆಗಿಲ್ಲ ಎಷ್ಟೊತ್ತು ಮಾಡ್ತೀವಿ ಯಪ್ಪ ಬಾಯ್ಸ್ದು ತೊಗೊಂಬಂದಿದ್ದೀನಿ. ಇದರಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ಮೊಟ್ಟೆ ಮತ್ತು ಎಗ್ಗು, ಅದು ಇವಾಗ ಈಗ ಬೇಕಂತ. ಸೊ ಬಟ್ಟೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇದು ಎಲ್ಲ ಕಾರ್ತಿಕ್ ಸೆಲೆಕ್ಷನ್ನು, ನೋಡ್ಬೇಕು ಹೆಂಗೆ ಬರುತ್ತೆ ಅಂತಂತೇಳಿ ಹಾಕ್ಕೊಂಡ್ಮೇಲೆ. ಶೂಸು ಅದಕ್ಕೆ ಸೂಟ್ ಆಗೋಂಥ ಶೂಸ್ ಕೂಡ ಇದೆ ನನ್ನ ಹತ್ರ. ಸೊ ಬಟ್ಟೆ ಕಿಟನ್. ಈಗ ಬ್ರೆಡ್ ಆಮ್ಲೆಟ್ ಮಾಡ್ಕೋಬೇಕು, ಅದನ್ನು ತೋರಿಸ್ತೀನಿ ನಿಮಗೆ, ಸರಿನಾ? ಬನ್ನಿ. ಬ್ರೆಡ್ ಆಮ್ಲೆಟ್ ಬ್ರೆಡ್ ಸಣ್ಣದು, ಇದು ಚಿಕ್ಕ ತೊಗೊಂಡಿದ್ದು. ಅಲ್ಲಿ ಬ್ರೌನ್ ಬ್ರೆಡ್ ನೋಡಿದ್ರೆ ಬ್ರೌನ್ ಬ್ರೆಡ್ ದೊಡ್ಡದಿತ್ತು, ಅಂದರೆ ಬ್ರೌನ್ ಬ್ರೆಡ್ ಇದು ಚೆನ್ನಾಗಾಗಲ್ಲ, ಅದಕ್ಕೆ ಕ್ವಾಂಟಿಟಿ ಜಾಸ್ತಿ ತಗೋ. ಅಲ್ಲ ಕ್ವಾಂಟಿಟಿ ಓಕೆ, ಬಟ್ ಅಂದರೆ ದೊಡ್ಡ ಸೈಜು, ಅದನ್ನು ನಾವು ಅಷ್ಟು ಫುಲ್ಲು ತಿನ್ನೋಂಗಿಲ್ಲ, ಅದಕ್ಕೆ ಚಿಕ್ಕದು ತೊಗೊಂಬಂದೆ. ರಿವ್ಯೂ ಹೇಳ್ಬೇಕೇನು ಇದ್ರ ತಿಂದು? ರಿವ್ಯೂನಿಲ್ಲ, ಚೆನ್ನಾಗಿರುತ್ತೆ. ಇವನಿಗೆ ನಾನು ರೆಸಿಪಿ ಗೊತ್ತಿದ್ದಿಲ್ಲ ಇವನಿಗೆ, ನಾನು ಅದಕ್ಕೆ ಹೇಳಿದೆ ಏನಿಲ್ಲ ಅಲ್ಲ, ಎಣ್ಣೆ ಹಾಕು, ಒಂದು ಸ್ವಲ್ಪ ಆಮ್ಲೆಟ್ ಹಾಕಿ, ಅದ್ರ ಮೇಲೆ ಹಿಂಗೆ ಎಗ್ ಹಾಕು, ತಿರುಗಿಸಿದ್ಮೇಲೆ ಮತ್ತೆ ಒಂದ್ಸಲ ಎಗ್ ಹಾಕು ಅಂತಂದೆ. ಕರೆಕ್ಟಾ? ತಿರುಗಿಸಿದ್ಮೇಲೆ ಮತ್ತೆ ಎಗ್ ಹಾಕ್ಬೇಕಾ? ಬ್ರೆಡ್ ಸಾರಿ ಮೇಕಿಂಗ್ ವಿಡಿಯೋ ನೋಡ್ಕೊಳ್ಳಿ. ಚೆನ್ನಾಗಿಲ್ಲ, ಸೂಪರ್ ಇದೆ. ಲೈಟ್ ಡಿನ್ನರ್ ಏನೋ ಆರ್ಡರ್ ಮಾಡೋಣ? ಬೇಡ, ಸಾಕು ಅಷ್ಟೇ. ನೀನು ಒಂದ್ಸಲ ತಿಂದು ರಿವ್ಯೂ ಹೇಳು, ಮುಗಿಸ್ಬಿಡೋಣ ಬ್ಲಾಗ್. ನಾನು ಚೆನ್ನಾಗಿ ಹೇಳಿದೆ, ನಾನೇ ಮಾಡಿದ್ದು. ಸೆಲ್ಫ್ ಅಬ್ಸೆಸ್ಡ್ ಇರಬಾರ್ದು ಯಾರೇ ಆಗಲಿ, ಒಂದ್ಸಲ ತಿಂದು ಹೇಳು ರಿವ್ಯೂ ಹೆಂಗಿತ್ತಂತ. One eternity later. ಇಲ್ಲಿವರೆಗೂ ಏನು ನೋಡಿದ್ರೆ ಅದು ನಿನ್ನೆ ಬ್ಲಾಗು. ಸೊ ಇವತ್ತು ಕಂಟಿನ್ಯೂ ಮಾಡಾಕತ್ತೀನಿ, ಯಾಕಂತಂದರೆ ನಿನ್ನೆ ಒಂದು ಸ್ವಲ್ಪ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸ ಇತ್ತು ಅಂತಂದೇಳಿ ಎಡಿಟಿಂಗು ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ನಾನು ಬಂದಿರೋದು ರೂಮೆಲ್ಲ ಚೇಂಜ್ ನೋಡ್ತಿರ್ಬೋದಲ್ವ, ಇದು ನಾನು ಅರ್ಜುನ್ ಮನೆಗೆ ಬಂದಿದ್ದೀನಿ. ಅರ್ಜುನ್ ತೋರಿಸಿಲ್ಲಲ್ಲ ನಿಮಗೆ? ಅರ್ಜುನ್ ಹಾಯ್ ಮಾಡಿ, ಹಾಯ್ ಮಾಡಲಿ. ಪೌಡ್ರೆಲ್ಲ ಹಚ್ಕೊಂಡು ರೆಡಿ ಆಗಿಬಿಟ್ರೆ, ಪೌಡ್ರೆಲ್ಲ ಹಚ್ಕೊಂಡು ರೆಡಿ ಆಗ್ತಿದ್ದಾನೆ ಬ್ಲಾಗ್ ಮಾಡಕತ್ತೀನಿ ಅಂತಂತೇಳಿ. ರೂಮೆಲ್ಲ ತುಂಬ ಮೆಸ್ಸಪ್ ಆಗಿಬಿಟ್ಟೈತಿ, ಬಟ್ಟೆ ಗಿಟ್ಟೆ ಎಲ್ಲ ಅಲ್ಲೆಲ್ಲ ಹಾಕ್ಬಿಟ್ಟೋದ್ರೆ. ಸೊ ಹಂಗಾಗಿ ರೂಮ್ ತೋರ್ಸೋಕ್ಕಾಗಲ್ಲ. ಸೊ ಈಗ ಫಸ್ಟು ಊಟಕ್ಕೆ ಹೋಗಬೇಕು. ಈಗ ಊರಿಗೆ ಹೋಗ್ತಿದ್ದೀನಿ ನಾನು, ಊರಿಗೆ ಹೋಗ್ಬೇಕಲ್ಲ. ಸೊ ಹಂಗಾಗಿ ಸ್ವಲ್ಪ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಾಯಿತು. ಸೊ ಈಗ 10 ಗಂಟೆಗೆ ನಂದು ಟ್ರೈನ್ ಐತಿ. ಫಸ್ಟು ಊಟ ಮುಗಿಸ್ಕೊಳ್ಳೋಣ, ಊಟ ಮುಗಿಸ್ಕೊಂಡ ತಕ್ಷಣ ಊರಿಗೆ ಹೋಗ್ಬೇಕು ಅಷ್ಟೇ. ಸೊ ಬನ್ನಿ ಫಸ್ಟ್ ಊಟಕ್ಕೆ ಹೋಗೋಣ, ಆಮೇಲೆ ಸಿಗ್ತೀನಿ. ಬಿಸಿ ಸೆಟ್ ದೋಸೆ ಹೆಂಗೆ ತಿನ್ನು? ಸೂಪರ್ ತಿನ್ಲೆ, ಸೂಪರ್ ಅಂತಿಲ್ಲಪ್ಪ. ಇಲ್ಲ ಫಸ್ಟ್ ಇವತ್ತು ತಿಂದೇಳಬೇಕು. ಎದ್ರ ನನ್ನ ಮಗ ಯಾವ ಟೈಮಿಗೆ ಇದು ಮಾಡ್ಬಿಟ್ರೆ ನೋಡಿ ಗೈಸು, ಯಾಕೆ ನಾವು ಫ್ರೆಂಡ್ ಮಾಡ್ಕೊಂಡೆ ಅಂತ ಅನ್ಸತಿ ಒಂದೊಂದ್ಸಲ. ಬಟ್ ಆದರೂ ಒಂದೊಂದ್ಸಲ ಪ್ರೌಡ್ ಫೀಲ್ ಆಗ್ತದೆ, ನನಗೆ ಇಂಥ ಫ್ರೆಂಡ್ ಇದ್ದಾನೆ ಅಂತ. ಬಟ್ ಒಂದೊಂದ್ಸಲ ಯಾಕಂದ್ರೆ ಅದನ್ನ ಅಂತ ಅನಿಸ್ತೈತೆ. ಸೂಪರಾ? ಇಲ್ಲ ಅಡ್ರೆಸ್ ಹೇಳಿದ್ರದ್ದು ಎಲ್ಲಿತ್ತಂತ? ಅಡ್ರೆಸ್ಸು ಇಲ್ಲಿ ಗೊರೆಗುಂಟೆ ಪಾಳ್ಯ ಹತ್ರ. ಎಲ್ಲಿದೆ? ನಿನಗೆ ಗೊತ್ತಿರ್ಬೇಕು, ಮೆಟ್ರೋ ಸ್ಟೇಷನ್ ಹತ್ರ. ಮಸಾಲ ವಡೆನೂ ಚೆನ್ನಾಗಿದೆ. ಸೂಪರ್ ಅಲ್ಲ? ಸೂಪರ್. ನಾನು ಪಡ್ಡು ಆರ್ಡ್ರ್ ಮಾಡೀನಿ. ಪಡ್ಡು ಬಂದ ತಕ್ಷಣ ಪಡ್ಡು ತಿಂದು ಅದ್ರದ್ದು ಒಂದು ಸ್ವಲ್ಪ ಹೇಳ್ತೀನಿ ನಿಮಗೆ, ಆಯಿತಾ? ಸೊ ಬನ್ನಿ, ಜಲ್ದಿ ಕೊಡೋಬಿಟ್ರೆ ಹೊಟ್ಟೆ ಸಿಗತೈತಿ. ನನ್ನ ಟ್ರೈನ್ ಬೇರೆ ಲೇಟ್ ಆಗತೈತಿ. ನೋಡೋಣ, ತಿನ್ ಸಿಗ್ತೀನಿ ನಿಮಗೆ. ಏನು ಮಾಡೋಣ ಹೇಳಿ, ದುಡ್ಡು ಕೊಟ್ಟರು ಕೊಡೋಲ್ರು. ಏನಿಲ್ಲ, ಆಟೋದಿಂದ ಒಂದು ಸಾಲು ಬರೋದು ನೋಡಿದೆ. ಏನಂತ? ತಪ್ಪು ಮಾಡೋದು ಯಾವತ್ತೂ ಇಂಪಾರ್ಟೆಂಟ್ ಅಲ್ಲ. ಹಾಂ ಹೇಳಿ. ಅವರು ಎಷ್ಟೊತ್ತಿಗೆ ಕ್ಷಮಿಸ್ತಾರೆ, ಅವ್ರು ದೊಡ್ಡವರತ್ತೆ. ಓಹೋ, ಅಂದರೆ ನಿಮ್ಮ ಪ್ರಕಾರ ತಪ್ಪು ಮಾಡೋರು ದೊಡ್ಡವರಲ್ಲ, ಕ್ಷಮಿಸೋರು ದೊಡ್ಡವರು. ಇರ್ಬೇಕಲ್ಲ ಹೇಳ್ತಿರೋದು. ನಾನೇನು ಮಾಡೀನಿ? ನೀವು ಭಾಳ ಕ್ಷಮಿಸ್ತೀಯಲ್ಲ, ಅದಕ್ಕೆ. ಕ್ಷಮಿಸ ಅಂತ ಗುಣ ಇರಬೇಕಲ್ಲ, ಕ್ಷಮಿಸ ಅಂತ ಗುಣ ಇರಬೇಕಲ್ಲ ವಾಯ್ಸ್. ಕ್ಷಮಿಸ್ಬೇಕು. ನಾನು ದೇವರು ಪಡ್ಡು ಕೂಡ ಇಲ್ಲಪ್ಪ, ಹೊಟ್ಟೆ ತೆಗೆದೈತಿ. ಕೊಡವಲ್ರ ವಯಸ್ಸು ಇವರು. ವಯಸ್ಸು ಬಂತು, ಪಡ್ಡು ಬಂತು. ರಿವ್ಯೂ ಹೇಳ್ತೀನಿ ನಾನು ನಿಮ್ಗೆ ಚಂದ, ಆಯಿತಾ? ಸೂಪರ್. ಲೋಕಲ್ ಫುಡ್ಸ್ ಮಾತ್ರ ಮಸ್ತ್ ಇರ್ತಾವೆ.
ಕಟ್ ಮಾಡು. ಕಟ್ ಮಾಡಿ. ಏನು ನಿನ್ನ ಕಂಡ ಕ್ಷಣದಿಂದ ನನ್ನ ಏನು ಬಾಯ್ಸ್ ನೀವು ಏನು ಮಾಡಕತ್ತಾನ ಅವಾಗಿಂದ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಕತ್ತಾನ, ಬಟ್ ಅವನಿಗೆ ಸಾಂಗ್ ಸಿಕ್ತಿಲ್ಲ. ಇದು ಅವಾಗಿಂದ ಅರ್ಧ ಗಂಟೆಯಿಂದ ಅದೇ ಸೇಮ್ ಮಾಡಿದ್ದು. ನೀವು ಯಾರಾದರೂ ಕಮೆಂಟ್ ಮಾಡಿರಿ, ನೀವು ಸ್ಟೋರಿ ಏನಾದರೂ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ರೆ ಇಲ್ಲ ಪೋಸ್ಟ್ ಹಾಕಿದ್ರೆ ನಿಮಗೆ ನೀವು ಎಷ್ಟು ಸಲ ನೋಡ್ಕೊತೀರ ಅಂತ. ಇವನಂದ್ರೂ ಒಂದು 20 ಸಲ ನೋಡ್ಕೊಂತಾನ, 20 ಅಲ್ಲ 100 ಸಲ ನೋಡ್ಕೊಂತಾನ. ನಾನೊಂದು 500 ಸಲ ನೋಡ್ತೀನಿ ನಂದು ನಾನೇ. ಅದೊಂದು ಏನೋ ಇರುತ್ತಲ್ಲ, ಅದು ಏನಂತಾರೆ ಅದಕ್ಕೆ ನಾವೇ ನೋಡ್ಕೊಳ್ಳೋದು ಆಬ್ಸೆಷನ್ ಜಾಸ್ತಿ ಆಯ್ತು ನಮಗೆ, ಹೌದಿಲ್ಲ? ನೀನು ನೋಡ್ಕೊಂತಿಲ್ಲ ಕಾಪಿರೇಟ್ ಬರ್ತದಲೇ ನೀನು ಹಿಂಗೆ ಮಾಡಿದರೆ. ಬಸ್ ಇವಾಗ ರೂಮಿಗೆ ಬಂದ್ವಿ ತಿನ್ಕೊಂಡು. ಫಸ್ಟ್ ರೂಮ್ಗೆ ಹೋಗಿ ಲಗೇಜ್ ತಂದು ಹೋಗಬೇಕು. ಬಸ್ ಈಗ ಮೆಟ್ರೋಗೆ ಬಂದ್ವಿ. ಸೊ ಈಗ ಬ್ಲಾಗ್ ಎಡಿಟ್ ಮಾಡಬೇಕು, ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಇವತ್ತಿಂದು. ಸೊ ಹಂಗಾಗಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ಯಾರ್ಯಾರು ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಇರಲಿ. ಸೊ ಸಿಗೋಣ ಮತ್ತೆ ಇನ್ನೊಂದು ವೀಡಿಯೋಲಿ. ಸೊ ಅಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಗುಡ್ ನೈಟ್. ನಾಳೆ ಹೊಸಪೇಟೆ. ಸೊ ನಾಳೆ ಒಂಥರ ನನಗೆ ಸ್ಪೆಷಲ್ ಡೇ. ಸಿಗೋಣ ಮತ್ತೆ ನಾಳೆ ಬ್ಲಾಗಲ್ಲಿ. ಬಾಯ್.